ಮೊದಲಿಗೆ ಏರೀಸ್ ತಗೊಳ್ಳೋಣ, ಮೇಷರಾಶಿ. ಸೊ ಇಲ್ಲಿ ಹೀಲಿಂಗ್ ಇದೆ ಈ ತಿಂಗಳು ನಿಮಗೆ. ಎಸ್ಪೆಷಲಿ ಕೆಲವೊಂದು ಮಾತುಗಳು ಹೇಳ್ದಲೇ ಇರೋ ಮಾತುಗಳಲ್ಲಿ ಹೀಲಿಂಗ್ ಇರುತ್ತೆ. ಎಮೋಷನ್ಸು ತುಂಬ ಒಳಗಡೆ ಸರ್ಫೇಸ್ ಲೆವೆಲ್ ಅಲ್ಲ, ತುಂಬ ಡೀಪಾಗಿ ನಿಮ್ಮ ಎಮೋಷನ್ಸ್ ಎಲ್ಲ ಇರುತ್ತೆ. ಮಾತಾಡ್ಬೇಕಾದ್ರೆ ತುಂಬ ಸಾಫ್ಟಾಗಿ ಆನೆಸ್ಟಾಗಿ ಮಾತಾಡಿ. ಸೊ ಫೀಲಿಂಗ್ಸ್ ಏನಿದ್ರು ಡೀಪಾಗಿ ಫೀಲ್ ಮಾಡ್ಕೊಳ್ಳಿ. ಏನು ಫಿಯರ್ ಇಟ್ಕೋಬೇಡಿ. ಎಮೋಷನ್ಸ್ ಬರ್ಬೋದು ಹೊರಗಡೆ, ಸರ್ಫೇಸಿಂದ ಹೊರಗೆ ಬರ್ಬೋದು, ಡೀಪಾಗಿರೋ ಎಮೋಷನ್ಸ್ ಹೊರಗಡೆ ಬರ್ಬೋದು. ಒಳಗಡೆ ಸಪ್ರೆಸ್ ಮಾಡೋ ಬದಲು ಅದನ್ನು ಜೆಂಟಲಾಗಿ ಗೈಡ್ ಮಾಡಿ, ರಿಲೀಸ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ, ಬ್ರೀದ್ ಮಾಡಿ, ಮೆಡಿಟೇಷನ್ ಮಾಡಿ. ಸೊ ಇದು ನಿಮ್ಮ ಸ್ಪೇಸು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಏನಾದರೂ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು, ಎನರ್ಜಿ ಡ್ರೈನ್ ಆಗ್ತಿರ್ಬೋದು, ಏನಾದರೂ ನೀವು ಡಿಸಿಷನ್ಸ್ ತೊಗೊಳೋದಕ್ಕೆ ನಿಮಗೆ ಒಂಥರ ಕ್ಲೌಡಿಂಗ್ ಅಂತಾರಲ್ಲ, ಆ ಥರ ಏನೂ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮೆಡಿಟೇಷನಿಂದ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ, ಒಳಗಡೆ ಇನ್ನರ್ ಕನೆಕ್ಷನ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓವರ್ ಥಿಂಕಿಂಗ್ ಮಾಡಬೇಡಿ. ಸೊ ಒಂದು ಫ್ಲೋ ಬರೋ ಥರ ಏನು ಬೇಕೋ ಅದನ್ನು ಮಾಡಿ. ಸೊ ನಿಮಗೆ ಏನಾದರೂ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮಾತಾಡಲಿಕ್ಕೆ ಅಂತಂದರೆ ಅದನ್ನು ಬರೀಬಹುದು. ಜರ್ನಲ್ ಮಾಡಿ, ನೋಟ್ಬುಕ್ಕಲ್ಲಿ ಬರೀರಿ. ತುಂಬ ಚಾಲೆಂಜಿಂಗ್ ಆಗಿರೋದು ಏನಾದ್ರು ಇತ್ತು ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ಅಬ್ಸರ್ವ್ ಮಾಡಿ. ನೀವು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಅಂತೀವಿ. ಹಾಗಿದ್ರೆ ಹೊರಗಡೆಯಿಂದ ಮೂರನೇವರು ಹೇಗೆ ನೋಡ್ತಾರೆ ಆ ಸಿಚುವೇಶನ್ ಅನ್ನೋದನ್ನು ಆ ಥರ ನೋಡಿ. ಒಂದು ಸ್ಟೋರಿ ನೋಡೋ ಥರ, ಒಂದು ಫಿಲ್ಮ್ ನೋಡೋ ಥರ ಆ ಸಿಚುವೇಶನ್ನ ನೀವು ಆಡಿಯನ್ಸ್ ಥರ ನೋಡಿಬಿಟ್ಟು ಅದರಿಂದ ನಿಮಗೆ ಅದು ಸೊಲ್ಯೂಷನ್ ಇದು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ತುಂಬ ಹಾರ್ಶು, ತುಂಬ ಡಿಫಿಕಲ್ಟ್ ಅನಿಸಿದ್ದೆಲ್ಲ ನೀವು ಅದನ್ನು ನೀವು ಅಳು ಬಂತು ಅಂದರೆ ಅಳಬಹುದು. ಅದರಿಂದ ಹೆಲ್ಪ್ ಆಗುತ್ತೆ ಕೆಲವು ಸಲ. ಹತ್ರ ಏನಾಗುತ್ತೆ, ನಮಗೆ ಒಳಗಡೆನೇ ಇಟ್ಕೊಂಡಿರೋ ದುಃಖ ಇದು ಆಗ್ಬಿಟ್ಟು ಹೊರಗಡೆ ಹಾಕಿ ಹಗುರಾಗುತ್ತೆ. ಅದನ್ನು ಕೂಡ ಮಾಡಬಹುದು. ಸೊ ನಿಮಗೆ ಮೇನ್ ಇಂಪಾರ್ಟೆಂಟ್ ಕೋರ್ ಮೆಸೇಜ್ ಏನಂತ ಹೇಳಿದ್ರೆ ರಿಲೀಸ್, ಎಕ್ಸ್ಪ್ರೆಸ್, ಹಾಗೆ ಬ್ರೀದ್. ಸೊ ಏನೇನು ಇದು ನಿಮಗೆ ವರ್ಕೌಟ್ ಆಗ್ತಿಲ್ಲ ಅದೆಲ್ಲ ರಿಲೀಸ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ, ಹೇಳಿ, ಬಾಯ್ಬಿಟ್ಟು ಎಲ್ಲನೂ ಹೇಳಿ, ಹಾಗೆ ಬ್ರೀದ್ ಮಾಡಿ. ಸೊ ಲೈಫ್ ಫ್ಲೋ ತನ್ನಿ. ನಿಮ್ಮ ಲೈಫಲ್ಲಿ ಸ್ಟಕ್ ಆಗಿರೋದನ್ನು ಎಲ್ಲ ರಿಲೀಸ್ ಮಾಡಿ. ಸಪ್ರೆಸ್ಡ್ ಎಮೋಷನ್ಸು, ನಿಮ್ಮ ಥಾಟ್ಸು ಏನಿದೆ ಅದನ್ನೆಲ್ಲ ನೀವು ರಿಲೀಸ್ ಮಾಡಿ, ಹೊರಗಡೆ ಹಾಕಿ. ಹಾಗೆ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡಿ. ಏನೇನು ಎಲ್ಲೆಲ್ಲಿ ನಿಮಗೆ ಸ್ಟ್ಯಾಗ್ನೆನ್ಸಿ ಫೀಲ್ ಆಗ್ತಿದೆ ಅದನ್ನೆಲ್ಲ ರಿಲೀಸ್ ಮಾಡಿ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡಿ. ಸೊ ಇದು ನಿಮಗೆ ಒಳ್ಳೆಯ ಸಮಯ ಜೂನ್ ತಿಂಗಳು ಇದೆಲ್ಲ ಮಾಡಲಿಕ್ಕೆ. ನಿಮಗೆ ಪವರ್ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಯಾವ ಕ್ರಿಸ್ಟಲ್ ಹೆಲ್ಪ್ ಮಾಡುತ್ತೆ ಅಂದರೆ ರೆಡ್ ಜಾಸ್ಪರ್. ನಿಮಗೆ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳೋಕ್ಕೆ, ಗ್ರೌಂಡಿಂಗ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ.